ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಕ್ಕಸಪುರದೊಳು ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವತ್ತು ರಕ್ಕಸಪುರದೊಳು ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಒರೇನ್ ಮಾಲಿಗೆ ಹೋಗಿದ್ದೆ. ಅಲ್ಲಿನ PVR ಮಲ್ಟಿಸ್ಕ್ರೀನ್ ಚಿತ್ರಮಂದಿರದ PXL ಆಡಿಟೋರಿಯಂ ನಿಮಗೆ ಗೊತ್ತೇ ಇದೆ. ಇಲ್ಲಿ ಯಾರೆಲ್ಲ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದಾರೋ ಅವರಿಗೆ ಈ ಆಡಿಟೋರಿಯಂನ ಬಗ್ಗೆ ಗೊತ್ತೇ ಇದೆ. ವಿಶಾಲವಾದಂಥ ಪರದೆ, ಕ್ಲಾರಿಟಿಯಂತೂ ಅತ್ಯದ್ಭುತ. ಇದರಲ್ಲಿ ರೀಕ್ಲೈನರ್ ಸೀಟಲ್ಲಿ ಕುಳಿತುಕೊಂಡು ಸಿನಿಮಾವನ್ನು ನೋಡ್ತಾ ಇದ್ದರೆ ಅತ್ಯದ್ಭುತ ಅನುಭವ. ಅದರಲ್ಲೂ ಒಂದೊಳ್ಳೆ ಸಿನಿಮಾ ಇತ್ತಂತಾದರೆ ಅದರ ಮಜನೇ ಬೇರೆ. ಇವತ್ತು ಇವೆಲ್ಲದಕ್ಕೆ ಸಾಕ್ಷಿಯಾಗಿತ್ತು PVR PXL ಆಡಿಟೋರಿಯಂ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇವತ್ತು ನಾನು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದಂತಹ ಪರಿಯ ಬಗ್ಗೆ ಒಂದಿಷ್ಟು ಮಾಹಿತಿ. ರಕ್ಕಸಪುರದೊಳು ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಮೊದಲೇ ಅಂದ್ಕೊಂಡಿದ್ದೆ, ಆದರೆ ಯಾವತ್ತೂ ಅಂತ ಡಿಸೈಡ್ ಆಗಿರಲಿಲ್ಲ. ಇವತ್ತು ಹೋಗಿದ್ದೆ, ಅದು PXL ಚಿತ್ರಮಂದಿರಕ್ಕೆ. PVR PXL. ಆರಂಭದಲ್ಲಿ PXL ನೋಡಬೇಕಂತೇನಿರಲಿಲ್ಲ, ಒಟ್ಟಾರೆ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಇದ್ದೆ. ಅದೇಗೋ PXLನಲ್ಲಿ ಈ ಸಿನಿಮಾದ ಪ್ರದರ್ಶನ ಇತ್ತು, ಹೋದೆ. ಈ ಸಿನಿಮಾವನ್ನು ವೀಕ್ಷಣೆ ಮಾಡಿದಂಥ ಎಲ್ಲರೂ ಕೂಡ 70% ಮಂದಿ ಅತ್ಯದ್ಭುತ ಅಂತಲೇ ಹೇಳಿರೋದು. ಮತ್ತೊಂದಿಷ್ಟು ಮಂದಿ ಒಂದು ಸಲ ನೋಡ್ಬೋದು ಅಂತ ಹೇಳಿದರು. ಒಂದು ಸಲನೋ ಎರಡು ಸಲನೋ ನಾನು ನೋಡಬೇಕಂತ ಅಂದ್ಕೊಂಡಿದ್ದೆ, ಹೀಗಾಗಿ ಹೋದೆ. ಸಿನಿಮಾ ಅಂತೂ ಎಕ್ಸಲೆಂಟ್. ಆರಂಭ ಹೇಗಾಗುತ್ತೋ, ಇಂಟರ್ವೆಲ್ ಹೇಗಾಗುತ್ತೋ, ದಿ ಎಂಡ್ ಅಂತ ಯಾವಾಗ ಬರುತ್ತೋ ಗೊತ್ತೇ ಆಗಲ್ಲ, ಅಷ್ಟು ಸ್ಪೀಡಾಗಿದೆ ಈ ಸಿನಿಮಾ. ಪಕ್ಕ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಕಥಾಹಂದರವನ್ನು ಹೊಂದಿರುವಂಥ ಸಿನಿಮಾ. ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ ರಕ್ಕಸಪುರದೊಳು ಟ್ರೈಲರ್ನ ವಿಚಾರವಾಗಿ. ಇದರಲ್ಲಿ ರಾಜ್ಬಿ ಶೆಟ್ಟಿ ಅವರು ತನ್ನ ಪತ್ನಿಯನ್ನು ಕಳ್ಕೊಂಡಿರ್ತಾರೆ ಅಂತ. ಸೇಮ್ ಟು ಸೇಮ್ ಅದೇ ಟ್ರೈಲರ್ ನೋಡಿ ನಾನು ಏನೋ ಅನಲೈಸ್ ಮಾಡಿದ್ನೋ ಅದು ಇಲ್ಲಿ ನಿಜವಾಗಿದೆ. ರಾಜ್ಬಿ ಶೆಟ್ಟಿ ಅವರು ಎಂತಿರಲ್ಲ, ಅವರೊಂದು ಊರಿಗೆ ಬಂದಿರ್ತಾರೆ, ರಕ್ಕಸಪುರ ಅಂತ. ಅಲ್ಲಿ ಒಂದಿಷ್ಟು ಮಂದಿಯ ಮಹಿಳೆಯರ ಮಿಸ್ಸಿಂಗ್ ಆಗುತ್ತೆ. ಅದಾದ ಬಳಿಕ ಅವರು ಜೀವಂತವಾಗಿ ಸಿಗೋದಿಲ್ಲ, ಸುಟ್ಟ ಮುಖದಲ್ಲಿ ಅವರು ಸಾವನ್ನಪ್ಪಿರ್ತಾರೆ. ಅದನ್ನು ಹುಡುಕ್ತಾ ಹೋಗುವಂಥ ಕಥೆ ಇದು. ಆರಂಭ ಒಂದಿಷ್ಟು ಮಂದಿ ಹೋಗ್ತಾ ಹೋಗ್ತಾ ಒಬ್ಬರ ಮೇಲೆ ಅನುಮಾನ, ಅದಾದ ಬಳಿಕ ಮತ್ತೊಬ್ಬರ ಮೇಲೆ ಅನುಮಾನ, ಹೀಗೆ ಸಿನಿಮಾ ಸಾಗುತ್ತೆ. ಎಕ್ಸಲೆಂಟ್ ಆಗಿದೆ ಕತೆ. ಕೊಟ್ಟ ದುಡ್ಡಿಗೆ ಮೋಸ ಮಾಡಲ್ಲ. ಅದನ್ನು ಎಕ್ಸಲೆಂಟ್ ಆಗಿದೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಯಾಕಂತ ಹೇಳಿದರೆ ಒಬ್ಬೊಬ್ಬರ ಅಭಿರುಚಿ ಒಂದೊಂದು ಥರ. ಈಗ ನನಗೆ ಈ ಸಿನಿಮಾ ಇಷ್ಟ ಆದ ಕೂಡಲೇ ಇನ್ನೊಬ್ಬರಿಗೆ ಇಷ್ಟ ಆಗಬೇಕಂತ ಇಲ್ಲ. ನಾನಿಲ್ಲಿ ಎಕ್ಸಲೆಂಟ್ ಅಂತ ಹೇಳೋದು, ಅವ್ರು ಇನ್ಯಾರೋ ಯಾವನ ಗುರು ಇವನು ಅಂತ ಬೈಕೊಳ್ಳೋದು ಬೇಕಾಗಿಲ್ಲ. ನಾನೀ ಹಿಂದೆ ಯಾವ ಸಿನಿಮಾ ಅತ್ಯದ್ಭುತ ಅಂತ ಹೇಳಿದ್ನೋ ಅದು ಯಾರಿಗೆ ಕರೆಕ್ಟ್ ಅಂತ ಅನಿಸಿದೆಯೋ ಅವರಿಗೆ ಈ ಸಿನಿಮಾ ಎಕ್ಸಲೆಂಟೇ. ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾ ಇದಲ್ಲ, ಅತ್ಯದ್ಭುತವಾದಂಥ ಸಿನಿಮಾ. ಎಲ್ಲೂ ಕೂಡ ಬೋರ್ ಆಗಲ್ಲ, ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತೂ, ಎಲ್ಲೂ ಬೋರ್ ಆಗಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ಬೋದು. ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾ ಇದಲ್ಲ, ಪಕ್ಕಾ ಪೈಸಾ ವಸೂಲ್. ಹಾಗಂತ ಪಕ್ಕಾ ಸೀರಿಯಸ್ ಆಗಿದೆಯಾ ಅಂತ ಕೇಳಿದರೆ ಇಲ್ಲ. ನಡುವೆ ಒಂದಿಷ್ಟು ಕಚಗುಳಿ ಇಡುತ್ತೆ, ಒಂದಿಷ್ಟು ಭಾವನಾತ್ಮಕ ವಿಚಾರಗಳು ಕೂಡ ಈ ಸಿನಿಮಾದಲ್ಲಿ ಇದೆ. ತಂದೆ ಮಗಳ ಸಂಬಂಧ, ಗಂಡ ಹೆಂಡತಿಯ ಸಂಬಂಧ, ನಂಬಿಕೆ, ಮೂಢನಂಬಿಕೆ, ಇವೆಲ್ಲ ಈ ಸಿನಿಮಾದಲ್ಲಿ ಇದೆ. ಹೀಗೆ ಒಂದು ಅತ್ಯದ್ಭುತವಾದಂಥ ಮನರಂಜನಾತ್ಮಕ ಸಿನಿಮಾ. ಸಸ್ಪೆನ್ಸು, ಥ್ರಿಲ್ಲರು, ಭಯಾನಕತೆ ಅಂಥದ್ದೇನಿಲ್ಲ, ಸೈಕಾಲಜಿಕಲ್ ಸಿನಿಮಾ. ಅದು ಒಂದು ಆಯಾಮದಲ್ಲಿ. ಮತ್ತೊಂದು ಕಡೆ ಥ್ರಿಲ್ಲರ್ ಕಥಾಹಂದರ ಹೊಂದಿರುವಂಥ ಸಿನಿಮಾ. ಎಲ್ಲ ಒಟ್ಟಾರೆ ಒಂಥರ ಮಿಕ್ಸ್ ಪ್ಯಾಕ್ ಇದು, ಗಡ್ಬಡ್ ಐಸ್ ಕ್ರೀಮ್ ಥರ ಎಲ್ಲನೂ ಈ ಸಿನಿಮಾದಲ್ಲಿ ಇದೆ. ತುಂಬಾ ಅತ್ಯದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಒಂದು ವೇಳೆ ಅದೇ ಆಫೀಸು, ಅದೇ ಮನೆ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಫ್ಯಾಮಿಲಿ ಅಂತ ಯಾರು ಅಂದ್ಕೊಂಡಿದ್ದಾರೋ, ಒಂದೊಳ್ಳೆ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ, ಅಥವಾ
ಮನೆಯಲ್ಲಿ ಹೆಂಡತಿ ಮಕ್ಕಳೆಲ್ಲ ಒಂದು ಸಿನಿಮಾಗೆ ಹೋಗಬೇಕು, ಹೊರಗಡೆ ಹೋಗಿ ಒಂದು ಸ್ವಲ್ಪ ಕಾಲಹರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ಲ ರಕ್ಕಸಪುರದೊಳು ಸಿನಿಮಾಗೆ ಹೋಗಿ. ಅತ್ಯದ್ಭುತವಾಗಿದೆ ಸಿನಿಮಾ, ತುಂಬಾ ಮನರಂಜನಾತ್ಮಕವಾದಂಥ ಸಿನಿಮಾ, ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಸಸ್ಪೆಂಡ್ ಆದಂತಹ ಒಬ್ಬ ಪೊಲೀಸ್ ಆಫೀಸರ್ ಅಬ್ಸರ್ವೇಷನಿಗಾಗಿ ಆತನನ್ನು ಎಲ್ಲಿ ಕ್ರೈಮ್ ಕಡಿಮೆ ಇರುತ್ತೋ ಅಲ್ಲಿಗೆ ಹಾಕ್ತಾರೆ. ಆ ಊರಿಗೆ ಒಂದು ಹಿನ್ನೆಲೆ ಇರುತ್ತೆ. ಅದೇನಪ್ಪ ಅಂತ ಹೇಳಿದರೆ ಭಯಾನಕತೆ, ಕೊಳ್ಳಿದೇವದ ಕತೆ. ಎಲ್ಲರೂ ಕೂಡ ಮೂಢನಂಬಿಕೆ ಕೂಪದಲ್ಲಿ ಬಿದ್ದಿರ್ತಾರೆ, ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ. ಸಿನಿಮಾ ಒಂದು 70% ಕೂಡ ಗೊಂದಲಮಯವಾಗಿರುತ್ತೆ. ಅದುವಾ ಇದು ಅಂತ ಮನಸ್ಸು ಕೆರೆದಡ ಆಟ ಆಡುತ್ತೆ, ಏನಾಗಿರ್ಬೋದು ಅಂತ. ಅದಾದ ಬಳಿಕ ಮನಸ್ಸು ಒಂದು ಆಯಾಮದಲ್ಲಿ ನಿಲ್ಲುತ್ತೆ, ಓ ಇದೆ ಅಂತ. ಮತ್ತೆ ನೋಡಿದ್ರೆ ಅದು ಅಲ್ಲ. ಸಿನಿಮಾ ಇನ್ನೇನು ಮುಗಿತಾ ಬರಬೇಕಾದ್ರೆ, ಒಂದು 85% ಆಗಬೇಕಾದ್ರೆ ಕತೆ ಇನ್ನೊಂದು ಆಯಾಮಕ್ಕೆ ಟರ್ನ್ ಆಗುತ್ತೆ. ಅಲ್ಲಿ ನೋಡಿದರೆ ಅಲ್ಲಿ ಮತ್ತೊಂದು ಟ್ವಿಸ್ಟ್. ಅದು ಏನದು? ಅಸಲಿಗೆ ಈ ಹೆಣ್ಮಕ್ಕಳು ಮಿಸ್ ಆಗ್ತಾ ಇರೋದು ಯಾಕೆ? ಅವರನ್ನು ಅಷ್ಟೊಂದು ಭೀಕರವಾಗಿ ಕೊಲೆ ಮಾಡೋದು ಯಾಕೆ? ಅದು ಯಾವ ರೀತಿ ಗೊತ್ತಾ? ಮುಖವನ್ನೇ ಬರ್ನ್ ಮಾಡೋದು ಯಾಕೆ? ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡಿ. ಆ ಒಂದು ಕಾರಣಕ್ಕಂತಲ್ಲ, ಸಿನಿಮಾ ತುಂಬಾ ಅತ್ಯದ್ಭುತವಾಗಿದೆ ಗುರು. ಒಂದು ಒಳ್ಳೆ ಸಿನಿಮಾ, ಕೊಟ್ಟ ದುಡ್ಡಿಗೆ ಮೋಸ ಮಾಡುವಂಥ ಸಿನಿಮಾ ಅಲ್ಲ. ಸುಮ್ಮನೆ ಪ್ರಮೋಷನ್ನು, ದುಡ್ಡು ಕೊಟ್ಟು ಪ್ರಮೋಷನ್ ಎಲ್ಲ ಮಾಡ್ತಾರೆ. ಅವರು ಪಾಸಿಟಿವ್ ರಿವ್ಯೂ ಕೊಡಬೇಕು. ನಾವು ಯಾವ ಪ್ರಮೋಷನು ಮಾಡ್ತಾ ಇಲ್ಲ. ನನಗೆ ಇಷ್ಟ ಆಗಿದೆ ಈ ಸಿನಿಮಾ, ಹೇಳ್ತಾ ಇದ್ದೀನಿ. ಅಂಥ ಪ್ರಮೋಷನ್ ಬೇಕಾಗಿಯೂ ಇಲ್ಲ. ಹೆಸರಾಳು ಮಾಡಿಕೊಳ್ಳುವ ಪ್ರಮೋಷನ್ ಏನಕ್ಕೆ? ಸಿನಿಮಾ ಚೆನ್ನಾಗಿದೆ ಅಂತೀನಿ. ಚೆನ್ನಾಗಿಲ್ವಾ ಅದ್ರ ಬಗ್ಗೆ ಮಾತಾಡೋಕ್ಕೇನೂ ಹೋಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ. ಯಾಕಂತಂದ್ರೆ ಬಗ್ಗೆ ಮಾತಾಡಿದ್ರೆ ಅಲ್ಲ ಚೆನ್ನಾಗಿಲ್ಲ ಅಂತ ಹೇಳೋದು, ಮಾತಾಡ್ಲಿಕ್ಕೇನು ಹೋಗಲ್ಲ. ಒಂದು ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಅಂತಾದರೆ ಸಿನಿಮಾ ಚೆನ್ನಾಗಿದೆ ಅಂತಲೇ ಅರ್ಥ. ಈ ಸಿನಿಮಾವನ್ನು ನಾನು ವೀಕ್ಷಣೆ ಮಾಡಿದ್ದೀನಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸ್ವಾಮಿ. ಇತ್ತೀಚೆಗೆ ನಾನು ನೋಡಿದ ಒಂದು ಅತ್ಯದ್ಭುತವಾದಂಥ ಸಿನಿಮಾ ಇದು, ರಕ್ಕಸಪುರದೋಳು. ಅಭಿನಯ ಅಂತೂ ನಿಮಗೆಲ್ಲ ಗೊತ್ತೇ ಇದೆ, ರಾಜ್ಬಿ ಶೆಟ್ಟಿ ನ್ಯಾಚುರಲ್ ಅಭಿನಯ. ಮತ್ತು ಹೀರೋಯಿನ್ ಅವರು ಸ್ವಾತಿ, ಅವರ ಅಭಿನಯ ಅಷ್ಟೇ, ಪ್ರತಿಯೊಬ್ಬರ ಅಭಿನಯ ಕೂಡ ಅಷ್ಟೇ, ಎಲ್ಲೂ ಕೂಡ ಆಭಾಸ ಅಂತ ಅನಿಸೋದಿಲ್ಲ. ಹೀಗಾಗಿ ನಿಮಗೆ ಸಿನಿಮಾ ಅತಿರೇಕ, ಇದು ಬೇಡ ಇತ್ತು, ಅದಲ್ಲಿ ಕಟ್ ಮಾಡಬೇಕಿತ್ತು, ಒಂದು 10-15 ನಿಮಿಷ ಕಟ್ಟಾದರೆ ಇನ್ನೂ ಚೆನ್ನಾಗಿರ್ತಿತ್ತು, ಟೈಟ್ ಕಂಟೆಂಟ್ ಆಗ್ತಿತ್ತು. ಇಲ್ಲ, ಸಿನಿಮಾ ಟೈಟ್ ಕಂಟೆಂಟೇ ಇದೆ. ನಮಸ್ಕಾರ.